ಬಿಗ್ ಬಾಸ್ ಇತಿಹಾಸದಲ್ಲೇ ಈ ಒಂದು ಸೀಸನ್ ಸದಾ ದಾಖಲೆ ಆಗಿರುತ್ತೆ, ಸದಾ ಸ್ಮರಣೀಯ ಆಗಿರುತ್ತೆ. $37 ಕೋಟಿ ಓಟ್ ಬಿದ್ದಿದೆ ಅಂದ್ರೆ ಇದನ್ನ ನಂಬಕ್ಕಾಗಲ್ಲ. ಹಾಗಾದ್ರೆ ಯಾರು ಆ ವಿನ್ನರ್ ಗೊತ್ತಾ? ಫೈನಲಿ ಬಿಗ್ ಬಾಸ್ ಫಿನಾಲೆ ಬಂದೇ ಬಿಡ್ತು. ಇವತ್ತು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಮನೆಯಲ್ಲಿ 6 ಜನ ಟಾಪ್ 6 ಗೆ ತಲುಪಿದ್ದಾರೆ. ಆ 6 ಜನರಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾಕಂದ್ರೆ ಒಬ್ಬರಷ್ಟೇ ವಿನ್ನರ್ ಆಗೋದು. ಸೊ ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಇನ್ನೂ ಕುತೂಹಲವಾಗಿದೆ. ಹೀಗಿರುವಾಗ ಕಿಚ್ಚ ಸುದೀಪ್ ಅವರು ಟ್ರೆಂಡ್ ಆಗಿರುವಂತಹ ವೋಟಿಂಗ್ಸ್ ಬಗ್ಗೆ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯ ಹೋಸ್ಟ್ ಕಿಚ್ಚ ಸುದೀಪ್ ಅವರು ಈ ಒಂದು ವೋಟಿಂಗ್ ಲೈನ್ಸ್ ನ ನೋಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ 2 ಸೀಸನ್ ಬಿಟ್ರೆ, ಅಂದ್ರೆ ಈ ಒಂದು ಸೀಸನ್ ಅಂಡ್ ಕಳೆದ ವರ್ಷ ಸೀಸನ್ ಅನ್ನ ಬಿಟ್ರೆ ಲಕ್ಷಗಟ್ಟಲೆ ವೋಟ್ ಬರ್ತಾ ಇದ್ವು. ಕಳೆದ ವರ್ಷ ಕೋಟಿಯನ್ನ ದಾಟಿದೆ. ವಿನ್ನರ್ 5 ಕೋಟಿ ವೋಟ್ ಗಳನ್ನ ಪಡೆದಿದ್ರು. ವಿನ್ನರ್ ಗೆ ಎಷ್ಟು ವೋಟ್ ಬಿದ್ದಿರಬಹುದು ಅಂತ ಸ್ಪರ್ಧಿಗಳಿಗೆ ಕೇಳಿದಾಗ 6 ಜನ ಸ್ಪರ್ಧಿಗಳು ತಮ್ಮ ಅಂದಾಜನ್ನ ಹೇಳಿದ್ರು. ಆಲ್ಮೋಸ್ಟ್ ಅಂದಾಜಲ್ಲಿ 8 ರಿಂದ 12 ಕೋಟಿ ತನಕ ಬರ್ಬೋದು ಅಂತ ಇತ್ತು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದೊಂದು ಸ್ಟೆಪ್ ನ ರಿವೀಲ್ ಮಾಡ್ಕೊಂತ ಹೋಗ್ತಿದ್ದಾರೆ. ಅಂದ್ರೆ ಕಳೆದ ವರ್ಷ ಟಾಪ್ 6 ಅಲ್ಲಿ ಇರುವಂತ ಸ್ಪರ್ಧಿಗೆ ಎಷ್ಟು ವೋಟ್ ಬಿದ್ದಿತ್ತು? ಕಳೆದ ವರ್ಷ ಟಾಪ್ 6 ಅಲ್ಲಿ ಇರುವಂತಹ ವ್ಯಕ್ತಿಗೆ 64 ಲಕ್ಷ ಪ್ಲಸ್ ವೋಟ್ ಗಳನ್ನ ಗಳಿಸಿದ್ರು. ಆದ್ರೆ ಈ ವರ್ಷ 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿಗೆ 98 ಲಕ್ಷ ಪ್ಲಸ್ ವೋಟ್ ಗಳನ್ನ ಪಡೆದಿದ್ದಾರೆ. ಅಂಡ್ ಕಳೆದ ವರ್ಷ ವಿನ್ನರ್ ಗೆ 5 ಕೋಟಿ ಪ್ಲಸ್ ವೋಟ್ ಗಳನ್ನ ಪಡೆದಿದ್ರು. ಬಟ್ ಈ ವರ್ಷ 37 ಕೋಟಿ ವೋಟ್ ಗಳನ್ನ ಪಡೆದಿದ್ದಾರೆ. ಅಂದ್ರೆ ಈ ಸೀಸನ್ ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ದಾಖಲೆ ಆಗತ್ತೆ. ಶಾಕಿಂಗ್ ಏನಂದ್ರೆ ಇನ್ನು ವೋಟಿಂಗ್ ಲೈನ್ಸ್ ಓಪನ್ ಇದಾವೆ. ಇವತ್ತು ವರದಿ ಪ್ರಕಾರ ಇನ್ನು 10 ಗಂಟೆವರೆಗೆ ವೋಟಿಂಗ್ಸ್ ಲೈನ್ ಓಪನ್ ಇದೆ. ವೋಟ್ ಗಳು ಇನ್ನು ಜಾಸ್ತಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಕಿಚ್ಚ ಸುದೀಪ್ ಅವರು ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಅಂದ್ರೆ ಮೊದಲಿಗಿರುವಂತವರು ಮತ್ತೆ ಸೆಕೆಂಡ್ ಇರುವಂತ ಮಧ್ಯೆ ಓಟಿನ ಅಂತರ ಬಹಳ ಇದೆ. ಬಟ್ ಇದು ಫೈನಲ್ ಆಗೋ ತನಕ ವಿನ್ನರ್ ಯಾರು ಅಂತ ಹೇಳಕ್ ಆಗಲ್ಲ. ಸೊ ಯಾವಾಗ 37 ಕೋಟಿ ಓಟ್ ಅನ್ನ ಪಡೆದಿದ್ದಾರೆ ಅಂತ ವಿಷಯ ಗೊತ್ತಾಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ ಗಿಲ್ಲಿನೇ ಗೆಲ್ತಾನೆ, ಗಿಲ್ಲಿ ಅವರಿಗೆ ಅಷ್ಟೊಂದು ಓಟ್ ಬಿದ್ದಿದೆ ಅಂತ. ಅಂಡ್ ಇದು ಚಾನ್ಸ್ ಕೂಡ ಇದೆ, ಯಾಕಂದ್ರೆ ಅವರ ಫ್ಯಾನ್ಸ್ ಗಳು ಆ ರೀತಿ ಪ್ರಮೋಟ್ ಅನ್ನ ಮಾಡಿದ್ದಾರೆ. ನಿಮಗೆ ಏನ್ ಅನ್ಸುತ್ತೆ? ಕನ್ಫರ್ಮ್ ಆಗಿ ಗಿಲ್ಲಿ ಅವರೇ ಗೆಲ್ತಾರ? ಕಮೆಂಟ್ ಅಲ್ಲಿ ತಿಳಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಿಚಾರ ಬಹಳ ಹೈಲೈಟ್ ಆಗ್ತಿದೆ. ಅದೇನಂದ್ರೆ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಸಾರಿಯನ್ನ ಕೇಳಿದ್ದಾರೆ ಅಂತ. ಈ ಒಂದು ಪೂರ್ತಿ ಸೀಸನ್ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರ ನಡುವೆ ಟಾಸ್ಕ್ ಅಲ್ಲಿ ಆಗ್ಲಿ, ಮಾತುಗಾರಿಕೆಯಲ್ಲಿ ಆಗ್ಲಿ ಒನ್ ಟೈಪ್ ಜಗಳದ ರೀತಿ ಕಿತ್ತಾಟ ಅಂತ ಇತ್ತು. ಅದೆಷ್ಟೋ ಬಾರಿ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ನಡುವೆ ಏಕವಚನದಲ್ಲಿ ಮಾತನಾಡೋದು. ಸೊ ಇವಾಗ ಫೈನಲಿ ಕೊನೆ ದಿನ ಆಗಿರೋದ್ರಿಂದ, ಬಿಗ್ ಬಾಸ್ ಸೀಸನ್ ಮುಗಿಯೋಕ್ ಬಂದಿರೋದ್ರಿಂದ ಮೇ ಬಿ ಅವರೊಳಗೆ ಇದೊಂದು ಕೈ ಘಟನೆಯಾಗಿ ಉಳ್ಕೋಬಾರದು ಅನ್ನೋ ರೀಸನ್ಗೂ ಏನೋ ಇವಾಗ ಗಿಲ್ಲಿ ಅವರ ಹತ್ರ ಸಾರಿಯನ್ನ ಕೇಳಿದ್ದಾರೆ. ಅಂದ್ರೆ ಹೀಗಾಗೋಕೆ ಕಾರಣ ಅಶ್ವಿನಿ ಅವರು ಬೆಳೆದು ಬಂದ ರೀತಿ ಆ ತರ ಇತ್ತಂತೆ. ಅವರಿಗೆ ಫ್ರೆಂಡ್ ಸರ್ಕಲ್ ಇಲ್ಲ, ಜೊತೆಗೆ ಒಬ್ಬ ತಮ್ಮ ಕೂಡ ಇಲ್ಲ. ಈ ರೀತಿಯಾಗಿ ಯಾರು ಬೆಳೆದು ಬರ್ತಾರೋ ಬೇರೆ ಮನಸ್ಥಿತಿಯಲ್ಲಿ ಇರ್ತಾರೆ. ಸೊ ಯಾರಾದ್ರೂ ಒಬ್ಬರು ಅವ್ರಿಗೆ ಏನಾದ್ರು ಅಂದ್ರೆ ತಡ್ಕೊಳಕ್ ಆಗಲ್ಲ. ಈ ಒಂದು ರೀತಿಯಿಂದ ಬೆಳೆದು ಬಂದಿದ್ರಿಂದ ಅಶ್ವಿನಿ ಅವರಿಗೆ ಸೊ ಗಿಲ್ಲಿ ಅವ್ರ ಮಾತುಗಳು ಹರ್ಟ್ ಆಗೋ ರೀತಿ ಇತ್ತು. ವ್ಯಕ್ತಿಗತ ಸಹಜ ಇದು. ಅಂಡ್ ಈ ವಿಚಾರನ ಅವರು ಕೂಡ ಹೇಳ್ಕೊಂಡಿದ್ದಾರೆ. ನನ್ಗೆ ತಮ್ಮ ಇದ್ದಿದ್ರೆ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಆ ತರ ಇದ್ದಿದ್ರೆ ಅಡ್ಜಸ್ಟ್ ಆಗಕ್ಕೆ ಅಥವಾ ಅದನ್ನ ತಿಳ್ಕೊಳ್ಳಕ್ಕೆ ಇಷ್ಟು ತನಕ ಸಮಯ ಹಿಡಿಬೇಕಾಯ್ತು. ಆದ್ಮೇಲೆ ಅಶ್ವಿನಿ ಮತ್ತೆ ಕಾವ್ಯ ಅವ್ರ ನಡುವೆ ಮಾತುಕತೆ ಆಗತ್ತೆ, ಅಲ್ಲಿ ಕೂಡ ಸಾರಿಯನ್ನ ಕೇಳ್ತಾರೆ. ಆದ್ಮೇಲೆ ರಕ್ಷಿತಾ ಜೊತೆಗೆ ಅಲ್ಲಿ ಕೂಡ ಮಾತುಕತೆ ಆಗತ್ತೆ, ಅಲ್ಲಿ ಕೂಡ ಸಾರಿಯನ್ನ ಕೇಳ್ತಾರೆ. ಬಿಗ್ ಬಾಸ್ ಫಿನಾಲೆ ಇರೋದ್ರಿಂದ ಇವಾಗ ಅವರು ಬಿಗ್ ಬಾಸ್ ಮನೆಯಿಂದ ವಿನ್ನರ್ ಅನೌನ್ಸ್ ಆದ್ಮೇಲೆ ಸೊ ಒಂದು ಅವ್ರಿಗೆಲ್ಲ ಮೆಮೊರೇಬಲ್ ಆಗಿರುತ್ತೆ. ಸೊ ಈ ಒಂದು ಮೆಮೊರೇಬಲ್ ಅಲ್ಲಿ ಅವರಿಗೆ ಕೆಲವೊಬ್ಬರ ಜೊತೆ ಜಗಳ ಆಗಿರುತ್ತೆ, ಕೆಲವೊಬ್ಬರು ಮಾತು ಇಡಿಸ್ತಿರಲ್ಲ. ಒಬ್ಬರೊಬ್ಬರನ್ನ ಏನ್ ನಡೆದಿತ್ತು ಅದನ್ನ ಕ್ಷಮೆ ಕೇಳೋದ್ರಾಗ್ಲಿ ಅಥವಾ ಅದನ್ನ ಕ್ಷಮಿಸೋದ್ರಲ್ಲಾಗ್ಲಿ ಇವಾಗ್ಲೇ ಎಲ್ಲ ಕ್ಲಿಯರ್ ಆಗ್ಬಿಟ್ರೆ ಸೊ ಈ ಬಿಗ್ ಬಾಸ್ ಸೀಸನ್ ಏನಿದೆ ಅವರಿಗೆ ಲೈಫ್ ಲಾಂಗ್ ಒಂದು ಮೆಮೊರೇಬಲ್ ಆಗಿರುತ್ತೆ. ಇಲ್ಲ ಅಂದ್ರೆ ಅವರು ವಿನ್ ಆದ್ರೂ ಕೂಡ ಅಟ್ ದ ಎಂಡ್ ಇದು ಒಂದು ಕಾಡ್ತಾನೆ ಇರುತ್ತೆ. ಈ ಒಂದು ವಿಚಾರದಲ್ಲಿ ನನಗೆ ಅಶ್ವಿನಿ ಅವರು ತುಂಬಾ ಲೈಕ್ ಆಯ್ತು. ಸೊ ಇವಾಗಂತೂ ಎಲ್ಲರೂ ಟಫ್ ಆಗಿ ಕಾಣ್ತಿದ್ದಾರೆ, ಯಾಕಂದ್ರೆ ಓಟ್ ಯಾರಿಗ್ ಬಿದ್ದಿದೆ, ಓಟ್ ಯಾರಿಗ್ ಬೀಳ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ನಮ್ಗೆ ಗೊತ್ತಾಗೋ ತನಕ ಜಸ್ಟ್ ಪ್ರೆಡಿಕ್ಟ್ ಮಾಡ್ಬೋದು ಅಷ್ಟೇ ಇವರೇ ಗೆಲ್ತಾರೆ ಅನ್ನೋದು. ಸೊ ವೇಟ್ ಮಾಡೋಣ ಯಾರು ವಿನ್ನರ್ ಆಗ್ತಾರೆ ಅಂತ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.